ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಜೆ ವೇಳೆ ಊರು ಕತ್ತರಿಸುತ್ತೀರಾ? ಮನೆಗೆ ಬರುವ ಲಕ್ಷ್ಮಿ ವಾಪಸ್ ಹೋಗಬಹುದು, ಎಚ್ಚರ. ನಮ್ಮಲ್ಲಿ ಹೆಚ್ಚಿನವರು ಸಂಜೆ ಆದ ಮೇಲೆ ರಾತ್ರಿ ವೇಳೆ ಉಗುರನ್ನು ಕತ್ತರಿಸುವುದಿಲ್ಲ. ಆದರೆ ಕೆಲವು ಮಂದಿ ಏನಾಗುತ್ತದೆ ನೋಡೋಣ ಎಂದು ಹಠಕ್ಕೆ ಬಿದ್ದು ಉಗುರು ಕತ್ತರಿಸುವವರು ಇದ್ದಾರೆ. ಏಕೆ ಈ ಪದ್ಧತಿ ರೂಢಿಗೆ ಬಂದಿದೆ ಗೊತ್ತಾ? ಹೆಚ್ಚಾಗಿ ನಮ್ಮಲ್ಲಿ ಮುಸ್ಸಂಜೆ ವೇಳೆ ಅಂದರೆ ಸಂಜೆಯ ಸಮಯದಲ್ಲಿ ಉಗುರುಗಳನ್ನು ಕತ್ತರಿಸಬಾರದು ಎಂದು ಹೇಳಲಾಗುತ್ತದೆ. ನಮ್ಮ ಹಿರಿಯರು ಈ ಎಲ್ಲಾ ಪದ್ಧತಿಯನ್ನು ಆಗಿನ ಕಾಲದಲ್ಲಿಯೇ ತಂದಿದ್ದಾರೆ. ಈ ಟೈಮ್ನಲ್ಲಿ ಮಾತ್ರ ಹೀಗೆ ಮಾಡಬೇಕು, ಈ ಕೆಲಸಕ್ಕೆ ಈ ಗಳಿಗೆ ಉತ್ತಮ ಎಂದು ನಮ್ಮ ಪೂರ್ವಜರು ಒಂದಿಷ್ಟು ನಿಯಮಗಳನ್ನು ಹಾಕಿಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಒಂದು ನಿರ್ದಿಷ್ಟ ಕಾರಣಗಳಿವೆ. ಯಾವುದೇ ಕಾರಣವಿಲ್ಲದೆ ನಮ್ಮ ಹಿರಿಯರು ಏನನ್ನೂ ಜಾರಿಗೆ ತಂದಿಲ್ಲ. ಕತ್ತಲೆಯಲ್ಲಿ ಅಥವಾ ಸಂಜೆಯಾದ ಮೇಲೆ ನಮ್ಮ ಉಗುರುಗಳನ್ನು ತೆಗೆಯಬಾರದು. ಏಕೆಂದರೆ ಆ ಸಮಯದಲ್ಲಿ ಉಗುರುಗಳ ನಿಖರವಾದ ಉದ್ದವನ್ನು ಅರಿತುಕೊಳ್ಳುವುದು ಕಷ್ಟಕರವಾಗಿತ್ತು. ಹಿಂದಿನ ಕಾಲದಲ್ಲಿ ಜನರು ಉಗುರುಗಳನ್ನು ಕತ್ತರಿಸಲು ಬ್ಲೇಡುಗಳನ್ನು ಬಳಸುತ್ತಿದ್ದರು. ಮುಸ್ಸಂಜೆ ವೇಳೆ ಉಗುರುಗಳನ್ನು ಕತ್ತರಿಸುವಾಗ ಕೈ ಅಥವಾ ಕಾಲು ಬೆರಳುಗಳಿಗೆ ಬ್ಲೇಡ್ ತಗಲಬಹುದು, ಇದರಿಂದ ಗಾಯವಾಗಬಹುದು ಎನ್ನುವ ಕಾರಣಕ್ಕಾಗಿಯೇ ಹಿರಿಯರು ಸಂಜೆ ವೇಳೆ ಉಗುರು ಕತ್ತರಿಸುವುದನ್ನು ನಿಷೇಧಿಸಿದ್ದರು. ಧಾರ್ಮಿಕವಾಗಿ ನೋಡುವುದಾದರೆ ಸಾಮಾನ್ಯವಾಗಿ ಮುಸ್ಸಂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಮನೆಗೆ ಆಗಮಿಸುತ್ತಾಳೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಮನೆಗೆ ಸಮೃದ್ಧಿ ಸಂಪತ್ತನ್ನು ನೀಡಲು ಅವಳು ರಾತ್ರಿಯಲ್ಲಿ ಮನೆಯಲ್ಲೇ ಇರುತ್ತಾಳೆ. ಆದ್ದರಿಂದ ಈ ಸಮಯದಲ್ಲಿ ಕಸವನ್ನು ಮನೆಯಿಂದ ಹೊರಹಾಕುವುದು, ಉಗುರುಗಳು ಮತ್ತು ಕೂದಲನ್ನು ಕತ್ತರಿಸುವುದು ಮುಂತಾದ ಕಾರ್ಯಗಳನ್ನು ಮಾಡಬಾರದು. ಸಾಮಾನ್ಯವಾಗಿ ಉಗುರುಗಳನ್ನು ಕತ್ತರಿಸಿದ ಬಳಿಕ ಉಗುರಿನ ತುಂಡುಗಳು ನೆಲದ ಮೇಲೆ ಬೀಳುತ್ತವೆ. ಕತ್ತಲೆಯಲ್ಲಿ ನಾವು ಅದನ್ನು ಗಮನಿಸದೆ ಹೋಗಬಹುದು. ರಾತ್ರಿಯ ವೇಳೆ ಬೆಳಕಿನ ಮೂಲವಿಲ್ಲದ ಕಾರಣ ನಮ್ಮ ಆಹಾರವನ್ನು ಸೇರಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಇದರ ಮೂಲಕ ಉಗುರುಗಳು ನಮ್ಮ ಹೊಟ್ಟೆಯನ್ನು ಸೇರಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಎಂಬ ಕಾರಣವೂ ಇರಬಹುದು. ಕೆಲವರ ಪ್ರಕಾರ ಮುಸ್ಸಂಜೆ ಉಗುರು ಕತ್ತರಿಸುವುದು ಒಳ್ಳೆಯ ಲಕ್ಷಣ ಮತ್ತು ಶಿಸ್ತು ಅಲ್ಲ. ನಿರ್ದಿಷ್ಟ ಕೆಲಸವನ್ನು ಮಾಡಲು ಸಮಯ ಮತ್ತು ದಿನಾಂಕ ಹೊಂದಿಸಿದರೆ ನಾವು ನಮ್ಮ ಜೀವನಕ್ಕೆ ದಿನಚರಿಯನ್ನು ರೂಪಿಸಬಹುದು. ಉಗುರುಗಳನ್ನು ಯಾವಾಗ ಕತ್ತರಿಸಬೇಕು ಎಂಬಂತಹ ಸಣ್ಣ ಕೆಲಸಗಳಿಗೂ ನಿರ್ದಿಷ್ಟ ಸಮಯವನ್ನು ಮೀಸಲಿಡುವುದು ದಿನಚರಿಯನ್ನು ಸರಿಯಾಗಿ ಹೊಂದಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.